ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಕೋಟೇಶ್ವರರಾವ್. GB ಫೌಂಡೇಶನ್ಸ್ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ವತಿಯಿಂದ ನಾಡಿನ ಸಮಸ್ತ ಧ್ಯಾನ ಬಂಧುಗಳಿಗೆ ಅಭಿನಂದನೆಗಳು ಹಾಗೂ ಗುರುಮಂಡಲಿಗೆ ಶತಕೋಟಿ ವಂದನೆಗಳು. ವಿಶೇಷವಾಗಿ ಪಿತಾಮಹ ಪತ್ರಿಜಿಯವರಿಗೂ ಗೌತಮ ಬುದ್ಧರಿಗೂ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ಇವತ್ತು ನಾನು ನಿಮ್ಮ ಮುಂದೆ ಬರೋದಕ್ಕೆ ಮುಖ್ಯ ಕಾರಣ GB ಫೌಂಡೇಶನ್ಸ್ ನ್ಯೂ ಇಯರ್ ಸ್ಪಿರಿಚುವಲ್ ಮೂವ್ಮೆಂಟ್ ಆಯೋಜಿಸಿರುವಂಥ 27ನೇ 27th ಆಧ್ಯಾತ್ಮಿಕ ಅವಗಾಹನ ಶಿಬಿರ ಧ್ಯಾನ ಹಬ್ಬ 6. 27ನೇ ಆಧ್ಯಾತ್ಮಿಕ ಅವಗಾಹನ ಶಿಬಿರ ಧ್ಯಾನ ಹಬ್ಬ 6 ಆಗಸ್ಟ್ 21ನೇ ತಾರೀಕು ಗುರುವಾರದ ದಿನ ಮಧ್ಯಾಹ್ನ 3 ಗಂಟೆಯಿಂದ ಆಗಸ್ಟ್ 24ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಯವರೆಗೂ ಕನಕಪುರ ರಸ್ತೆ ಕೆಬ್ಬೆದೊಡ್ಡಿ ಗ್ರಾಮದಲ್ಲಿರುವಂಥ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ನಡೆಯಲಿದೆ. ಈ ಬಾರಿ ನಡೆಯುವಂಥ ಆಧ್ಯಾತ್ಮಿಕ ಅವಗಾಹನ ಶಿಬಿರ ಧ್ಯಾನ ಹಬ್ಬ 6ರಲ್ಲಿ ಬಹಳ ಮುಖ್ಯವಾಗಿ ಲಿವ್ ಯುವರ್ ಓನ್ ಲೈಫ್ ಅನ್ನೋ ಕಾನ್ಸೆಪ್ಟ್, ನಿನ್ನ ಜೀವನವನ್ನು ನೀನು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ಜೀವಿಸಲು ಬೇಕಾಗಿರುವಂಥ ಅನೇಕ ಸೂತ್ರಗಳನ್ನು ನಾವು ಚರ್ಚೆಗೆ ತಗೊಂಡು ಆ ವಿಷಯಗಳನ್ನು ಯಾವ ರೀತಿಯಲ್ಲಿ ಆಚರಣೆಗೆ ತರಬೇಕು ಅನ್ನುವ ವಿಷಯಗಳನ್ನು ಕುರಿತು ಪ್ರಾಕ್ಟಿಕಲ್ ಆಗಿ ಆಚರಣೆಗೆ ತರುವಂಥ ಒಂದು ಪ್ರಯತ್ನ ಮಾಡಲಿದೆ. ಮಾಸ್ಟರ್ಸ್, ಈ ಬಾರಿ ನಡೆಯಲಿರುವಂಥ 27ನೇ ಆಧ್ಯಾತ್ಮಿಕ ಅವಗಾಹನ ಶಿಬಿರದಲ್ಲಿ ಸಾಧಕನಿಗೆ ಬೇಕಾಗಿರುವಂಥ ಎಲ್ಲವೂ ಸಿಗಲಿದ್ದಾವೆ. ಮೆಗಾ ಪಿರಮಿಡಲ್ಲಿ ಧ್ಯಾನ, ಪ್ರಕೃತಿಯಲ್ಲಿ ಧ್ಯಾನ, ಪಂಚಭೂತಗಳ ಜೊತೆಯಲ್ಲಿ ಧ್ಯಾನ, ಯೋಗ ಸಾಧನೆ, ಅವಲೋಕನ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಸತ್ಯವನ್ನು ತಿಳಿದ ಮೇಲೆ ಅದನ್ನು ಆಚರಿಸಿದ ಮೇಲೆ ನಾವು ಏನಾಗಿದ್ದೀವಿ ಅನ್ನುವ ಒಂದು ವಿನೂತ್ನ ಪ್ರಯತ್ನ, ಅವಲೋಕನ ಮಾಡಿಕೊಳ್ಳಲು ಒಂದು ವಿನೂತ್ನ ಪ್ರಯತ್ನ. ಪ್ರತಿದಿನ ಕನಿಷ್ಠ ಪಕ್ಷ ಒಂದು 5 ಗಂಟೆಗಳ ಕಾಲ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಈ ಥರ ಸಾಧಕನಿಗೆ ಬೇಕಾಗಿರುವಂಥ ಒಂದು ಸಂಪೂರ್ಣ ಬದಲಾವಣೆಗಾಗಿ ಎಲ್ಲ ವಿಷಯಗಳನ್ನು ಪ್ರಸ್ತಾವಕ್ಕೆ ತರುವಂಥ ಅವಕಾಶ ಇದೆ. ಹಾಗಾಗಿ ಎಲ್ಲರೂ 27ನೇ ಆಧ್ಯಾತ್ಮಿಕ ಅವಗಾಹನ ಶಿಬಿರ ಧ್ಯಾನ ಹಬ್ಬ 6ರಲ್ಲಿ ಆಗಸ್ಟ್ 21ನೇ ತಾರೀಕಿಂದ 24ನೇ ತಾರೀಕುವರೆಗೂ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ನಡೆಯುವಂಥ ಈ ಒಂದು ಅತ್ಯದ್ಭುತ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು.